ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಮೋಸ್ಟ್ ಕಾಮನ್ ಪ್ರಾಬ್ಲಮ್. ಯಾವುದೇ ಜೆಂಡರ್ ಆಗಿರಲಿ, ಇವಾಗ ಮೇಲ್ ಆಗಿರಲಿ ಮೋಸ್ಟ್ ಕಾಮನ್ ಆಗಿಬಿಟ್ಟಿದೆ. ಯಾರಿಗಾದರೂ ಆಗಲಿ ಡೇ ಟು ಡೇ ಲೈಫಲ್ಲಂತೂ ನಾವು ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿನ ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಬಟ್ ಈ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿನೇ ನಮ್ಮದು ಮೋಸ್ಟ್ 99% ಆಫ್ ಡಿಸೀಸಸ್ ಏನಿದೆ ನಮ್ಮ ಬಾಡಿಯಲ್ಲಿ ಅದಕ್ಕೆ ಕಾರಣ ಆಗಿರುತ್ತೆ. ಸೊ ಅದನ್ನು ಸಿಂಪಲ್ ಮತ್ತು ಎಫೆಕ್ಟಿವ್ ವೇಯಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರಿಂದ ಯಾವುದೇ ಮೆಡಿಸಿನ್ ಇಲ್ದಂಗೆ ಬ್ಯಾಕ್ಡ್ ಬೈ ಸೈನ್ಸ್, ಬ್ಯಾಕ್ಡ್ ಬೈ US doctors, because whatever I'm telling in my articles and videos, the content, it is all backed by science, metaphysics. ಇಲ್ಲಪ್ಪ ನಮಗೆ ಭಾಳ ಟೈಮ್ ಶೆಡ್ಯೂಲ್ ಇಲ್ಲ, ನಾವು ಭಾಳ ಬ್ಯುಸಿ, ಇದನ್ನೆಲ್ಲ ಮಾಡಲಿಕ್ಕಾಗಲ್ಲ ಅನ್ನೋರಿಗೆ ನಾವು ಮೆಡಿಸಿನ್ಸ್ ತೊಗೋತೀವಿ, ಆ್ಯಂಟಿ ಡಿಪ್ರೆಸೆಂಟ್ಸ್ ತೊಗೋತೀವಿ, ಸ್ಲೀಪಿಂಗ್ ಪಿಲ್ಸ್ ತೊಗೋತೀವಿ, ಇಲ್ಲ ಮಲ್ಟಿವಿಟಮಿನ್ಸ್ ತೊಗೋತೀವಿ. ಫ್ರೀಕ್ವೆಂಟಾಗಿ ಡಾಕ್ಟರ್ಸ್ನ ವಿಸಿಟ್ ಮಾಡ್ತೀವಿ. ನಮ್ಮ ಹತ್ರ ಭಾಳ ದುಡ್ಡಿದೆ, ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ ಯುವರ್ ಚಾಯ್ಸ್. ಬಿಕಾಸ್ ವೇರ್ ದರ್ ಇಸ್ ನೋ ರಿಸಲ್ಟ್, people will get to go there, it's common. But who are all 100% want to heal their body naturally, ಪ್ರಾಕೃತಿಕವಾಗಿ, ನೈಸರ್ಗಿಕವಾಗಿ, ಏನು ಮೆಥಡಾಲಜೀಸ್ ನಮ್ಮ ಏನ್ಷಿಯಂಟ್ ಆಯುರ್ವೇದ ಇಲ್ಲ ನಮ್ಮ ಸ್ಪಿರಿಚುವಲ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರೋ ಟೆಕ್ನಿಕ್ಸಿಂದ ನಿಮ್ಮ ಬಾಡಿನ ನೀವು ಹೀಲ್ ಮಾಡ್ಕೋಬೇಕು ಅಂದರೆ ಯು ನೀಡ್ ಟು ವಾಚ್ ದಿಸ್ ಚಾಪ್ಟರ್ 2, ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. So myself Dr. Seema Parveen TH, I'm working as holistic and life coach for women. And ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ ಐ ಆಮ್ ಶೇರಿಂಗ್ ದ ಸೀರೀಸ್ ಆನ್ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. You can heal anything by using your subconscious. Last week I was only suffering from 3 illness in my body, like food poisoning, I twisted my leg, and I got a severe cold and cough, one after the another, one after the other. But without any pills. Yes, I have taken a pills for cold and cough for 1 day, but with acupressure points, with the deep meditation techniques, with the alternative therapies and the power of subconscious mind. I have healed. ನಾನು ನನ್ನನ್ನು ಸರಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಆ್ಯಂಡ್ ಮೆನಿ ಪೇಷಂಟ್ಸ್ ಫೀಡ್ಬ್ಯಾಕ್ಸ್ ಇದೆ, ಅದನ್ನು ಒಂದೆರಡು ಪೇಷಂಟ್ ಫೀಡ್ಬ್ಯಾಕು ನಾನು ಇಲ್ಲಿ ಹಾಕಿರ್ತೇನೆ. ಹೌ ಶಿ ಹ್ಯಾಸ್ ಮ್ಯಾನೇಜ್ಡ್ ಹರ್ ಡಿಪ್ರೆಷನ್ ವಿಚ್ ಶಿ ವಾಸ್ ಸಫರಿಂಗ್ ಫ್ರಮ್ 2-3 years. ಡಿಪ್ರೆಷನ್ಗೆ ಕಾರಣನೇ ಅವರಿಗೆ ಗೊತ್ತಾಗಿರಲಿಲ್ಲ ಏನಕ್ಕೆ ಆಗ್ತಾ ಇದೆ ಅಂತ. ಬಟ್ ಆಫ್ಟರ್ ಜಾಯ್ನಿಂಗ್ ಮೈ ವರ್ಕ್ಶಾಪ್ ಶಿ ಹ್ಯಾಸ್ ರಿಯಲೈಸ್ಡ್ ವಾಟ್ ಈಸ್ ದ ರೂಟ್ ಕಾಸ್ ಫಾರ್ ಹರ್ ಡಿಪ್ರೆಷನ್. ಆ ಡಿಪ್ರೆಷನ್ ಹೋಗಿ ಫಿಸಿಕಲ್ ಬಾಡಿ ಹೆಲ್ತ್ ಅವ್ರದ್ದು ಡಿಸ್ಟರ್ಬ್ ಆಗಿಬಿಟ್ಟಿತ್ತು ಬಿಕಾಸ್ ಆಫ್ ಹರ್ ಆಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್ ವಾಟ್ ಶಿ ಹ್ಯಾಸ್ ಟೇಕನ್ ಅಟ್ ಹರ್ ವರ್ಕ್ ಪ್ಲೇಸ್. ಆದರೆ ಅವರಿಗೆ ರೀಸನ್ ಏನು ಅಂತಲೇ ಗೊತ್ತಿರಲಿಲ್ಲ. ಬಟ್ ಆಫ್ಟರ್ ಜಾಯ್ನಿಂಗ್ ಮೈ ವರ್ಕ್ಶಾಪ್ ಶಿ ರಿಯಲೈಸ್ ವಾಟ್ ಈಸ್ ದ ಮೇನ್ ರೂಟ್ ಕಾಸ್ ಫಾರ್ ಹರ್ ಆಂಗ್ಸೈಟಿ, ಸ್ಟ್ರೆಸ್, ಆ್ಯಂಡ್ ನೌ ಶಿ ಹ್ಯಾಸ್ ಹೀಲ್ಡ್ ಹರ್ ಸೆಲ್ಫ್ ಕಂಪ್ಲೀಟ್ಲಿ. ಆ್ಯಂಡ್ ನೀವು ಸ್ಲೈಡ್ಸಲ್ಲಿ ನೋಡ್ಬೋದು, ಇದು ಮೆನಿ ರಿಸರ್ಚ್ಡ್ ಬ್ಯಾಕ್ಡ್ ಟೆಕ್ನಿಕ್. ಓನ್ಲಿ ಒನ್ ಸಿಂಪಲ್ ಟೆಕ್ನಿಕ್ಸ್, ಮೂವರ್ಸ್ ಅಂತ ಕರಿತೀವಿ ನಾವು ಅದಕ್ಕೆ. ಮೂವರ್ಸ್ ಅಂದರೆ ಮೆಡಿಟೇಷನ್, ಓಷನ್ ಬ್ರೀತಿಂಗ್, ವಿಜುವಲೈಸೇಷನ್, ಎಕ್ಸಸೈಸ್, ರೀಡಿಂಗ್ ಮತ್ತು ಸ್ಕ್ರೈಬಿಂಗ್. ಮೆಡಿಟೇಷನ್ ಏನಪ್ಪ, ಮೆಡಿಟೇಷನ್ ನಾವು ಮಾಡ್ತಾನೆ ಇರ್ತೀವಿ, ಆ ಥರ ಅಲ್ಲ. ಮೆಡಿಟೇಷನಲ್ಲಿ ಸಮ್ ಇಂಪಾರ್ಟೆಂಟ್ ಬ್ರೀತಿಂಗ್ ಟೆಕ್ನಿಕ್ಸ್ ಆರ್ ಇನ್ವಾಲ್ವ್ಡ್. ಜಸ್ಟ್ ಬೈ ಡೂಯಿಂಗ್ ಒನ್ ಬ್ರೀತಿಂಗ್ ಟೆಕ್ನಿಕ್ ಫಾರ್ 21 days ನೀವು ಲೈಫಲ್ಲಿ ನಿಮ್ಮ ಎಲ್ಲ ಏರಿಯಾಸ್ ಪಾಸಿಟಿವ್ ಚೇಂಜಸ್, ಪಾಸಿಟಿವ್ ಟ್ರಾನ್ಸ್ಫರ್ಮೇಷನ್ ಯು ವಿಲ್ ಅಬ್ಸರ್ವ್ ಬೈ ಯುವರ್ ಓನ್ ಐಸ್. ಐ ಆಮ್ ನಾಟ್ ಎಕ್ಸಾಗರೇಟಿಂಗ್, ಬಟ್ ದಿಸ್ ಈಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ವೆನ್ ಯು ಟ್ರೈನ್ ದ ಸಬ್ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ ಏನು, ಸಬ್ಕಾನ್ಷಿಯಸ್ ಮೈಂಡ್ ಏನು ಅಂತ ಕ್ವಶನ್ ಮಾಡಿದರೆ, ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಅಲ್ಲಿ ನಿಮಗೆ ಡೀಟೇಲ್ ಆಗಿ ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಅದು ಯಾವಾಗ ವರ್ಕ್ ಆಗುತ್ತೆ. ಈಗ ನಾವು ಕನಸೆಲ್ಲ ಕಾಣ್ತೀವಿ, ಕನಸಲ್ಲಿ ಸ್ವಲ್ಪ ಜನಕ್ಕೆ ಕನಸು ಜ್ಞಾಪಕ ಇರುತ್ತೆ, ಸ್ವಲ್ಪ ಜನಕ್ಕೆ ಜ್ಞಾಪಕ ಇರಲ್ಲ. ಬಟ್ ಕನಸಲ್ಲಿ
ಮನಸ್ಸಲ್ಲಿ ಒಂದೊಂದು ನಾವು ಪಾಸಿಟಿವ್ ಆಗಿ ಬಹಳಷ್ಟು ಒಳ್ಳೆ ಸಂಗತಿಗಳನ್ನು ನೋಡ್ತೀವಿ, ಒಂದೊಂದು ಸಲ ಭಾಳ ಕೆಟ್ಟ ಸಂಗತಿ ನೋಡಿದಾಗ ಜಲ್ದಿ ಹಂಗೆ ಎದ್ದು ಬಿಡ್ತೀವಿ ಅಲ್ವಾ? ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ಇದೆಲ್ಲ ಸ್ಟೋರ್ಡ್ ಡಾಟಾ ಇನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನೀವು ಸಿನ್ಸ್ ಚೈಲ್ಡ್ಹುಡ್ ಡೇಸಿಂದನೂ, ಬಾಲ್ಯದಿಂದಲೂ, ನಿಮ್ಮ ಬಾಲ್ಯದಿಂದ ಸ್ಟೋರ್ ಆಗಿರೋ ಮೆಮೊರೀಸ್, ಸಂಗತಿಗಳು, ಏನೇನು ಲೈಕ್ ನಿಮಗೆ ಇಷ್ಟ ಆಗಿರೋ ಸಂಗತಿಗಳು, ಇಷ್ಟ ಆಗದೆ ಇರೋ ಸಂಗತಿಗಳು, ಅದನ್ನು ಭಾಳ ಡೀಪಾಗಿ ತೊಗೊಂಡು ಹೋಗಿ ನೀವು ಎಲ್ಲೋ ಒಂದು ಕಡೆ ಸ್ಟೋರ್ ಮಾಡಿ ನೀವು ಮರ್ತಿದ್ದೀರಾ ಅಂತ ಅಂದ್ಕೊಂಡಿರ್ತೀರ. ಬಟ್ ಇವಾಗ 20, 30, 40 ಇಯರ್ಸ್ ಏಜಲ್ಲಿ ಅದು ನಿಮಗೆ ಈಸಾಗಿನಾದರೂ ಮ್ಯಾನಿಫೆಸ್ಟ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ. ಇಲ್ಲ ರಿಪೀಟೆಡ್ ಪ್ಯಾಟ್ರನ್ಸ್ ಆಫ್ ಆ್ಯಂಗರ್, ಸಿಟ್ಟು ಬರೋದು, ಇರಿಟೇಟ್ ಆಗೋದು, ಏನೂ ರೀಸನ್ನೇ ಇಲ್ದಂಗೆ ಇದೆಲ್ಲ ನೀವು ಫೀಲ್ ಮಾಡ್ತೀರಾ. ಸೊ ಕಮಿಂಗ್ ಟು ಸೆಕೆಂಡ್ ಪಾಯಿಂಟ್ ಆಫ್ ಮೂವರ್ಸ್, ಓಷನ್ ಬ್ರೀತಿಂಗ್. ಬಟ್ ಓಷನ್ ಬ್ರೀತಿಂಗಿಗೆ ಯಾರು ಹೋಗಿ ಓಷನಲ್ಲಿ ಮಾಡಲಿಕ್ಕಾಗಲ್ಲ. ಬಟ್ ಅದಕ್ಕೋಸ್ಕರನೇ ಬೆಳಗ್ಗೆ 4:30 to 6 o'clock ಏನು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ, ಇಲ್ಲ ಬ್ರಾಹ್ಮಿ ಮುಹೂರ್ತ, ಇಲ್ಲ ತಹಜ್ಜುದ್ ಟೈಮ್ ಅಂತ ನಮ್ಮ ರಿಲಿಜನಲ್ಲಿ, ಈ ಟೈಮಲ್ಲಿ ನೀವು ಎದ್ದು ಮೆಡಿಟೇಟ್ ಮಾಡಿದರೆ ಯು ವಿಲ್ ಗೆಟ್ ಅಮೇಝಿಂಗ್ ರಿಸಲ್ಟ್ಸ್ ಫಾರ್ ಆಲ್ ಯುವರ್ ಪ್ರಾಬ್ಲಮ್ಸ್. ಥರ್ಡ್ ಬಂದುಬಿಟ್ಟು ವಿಜುವಲೈಸೇಷನ್. ಇದು ವಿಜುವಲೈಸೇಷನ್ ಭಾಳ ಡೀಪ್ ಕಾನ್ಸೆಪ್ಟ್. ಸಿಂಪಲ್ ಯಾಕಪ್ಪ ಅಂತ ಅಂದರೆ, ಲೈಕ್ ಇವಾಗ ಯಾವುದೇ ಒಂದು ನಾವು ಕೆಲಸನ, ಡೈಲಿ ಕೆಲಸ, ಬೆಳಗ್ಗೆ ಎದ್ದು ಈ ಟೈಮಲ್ಲಿ ಇದು ಮಾಡಬೇಕು, ಈ ಟೈಮಲ್ಲಿ ಇದು ಮಾಡಬೇಕು, ರಾತ್ರಿವರೆಗೂ ಏನೇನು ಶೆಡ್ಯೂಲ್ ನಮ್ದು ಇರಬೇಕು ಅನ್ನೋದು ಒಂದು ಇಮೇಜಸ್ ಮೂಲಕನಾದರೂ ಆಗಲಿ, ಇಲ್ಲ ಒಂದು ವಿಜುವಲೈಸೇಷನ್ ಪಿಕ್ಚರ್ ಮೂಲಕನಲ್ಲಾಗಲಿ ಅದನ್ನು ವಿಜುವಲೈಸ್ ಮಾಡ್ತಿರ್ತಾನೆ. ಅದೇ ರೀತಿ ನಮ್ಮ ಲೈಫ್ ಪಾಸಿಟಿವ್ ಆಗಿ ಹೇಗಿರಬೇಕು ಅನ್ನೋದನ್ನು ನಾವು ವಿಜುವಲೈಸ್ ಮಾಡಬಹುದು. ಆದರೆ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಸರಿಯಾದ ಟೆಕ್ನಿಕ್ ಏನು, ಅದನ್ನೆಲ್ಲ ನೀವು ನನ್ನ ಫ್ರೀ ವರ್ಕ್ಶಾಪ್ಗೆ ಜಾಯಿನ್ ಆದರೆ ಯು ವಿಲ್ ಕಮ್ ಟು ನೋ. ಫೋರ್ತ್ ಬಂದುಬಿಟ್ಟು ಎಕ್ಸಸೈಸ್. ಫಿಸಿಕಲ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮದು ಡೋಪಮೈನ್ ಏನು ಹ್ಯಾಪಿ ಹಾರ್ಮೋನ್ಸ್ನ ಫ್ರೀಯಾಗಿ ನಿಮ್ಮಲ್ಲೇ ನೀವು ಆದಷ್ಟು ಎಷ್ಟು ಬೇಕೋ ಅಷ್ಟನ್ನು ಪ್ರೊಡ್ಯೂಸ್ ಮಾಡ್ಕೋಬೋದು ಈ ಫಿಸಿಕಲ್ ಎಕ್ಸಸೈಸಿಂದ. ಆ್ಯಂಡ್ ಯು ವಿಲ್ ಬಿ ಔಟ್ ಆಫ್ ಯುವರ್ ನೆಗೆಟಿವ್ ಥಾಟ್ಸ್ ಬೈ ದಿಸ್. ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್, ರೀಡಿಂಗ್ ಎಲ್ಲ ಮುಗ್ದೋಗಿದೆ ಮೇಡಮ್, ಅಲೆ ಓದಿದ್ದೆಲ್ಲ ಮುಗ್ದೋಗಿ ಇವಾಗ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಬಹಳಷ್ಟು ನಿಮಗೆ ನೀವು ಸುಳ್ಳು ಹೇಳ್ಕೊತಾ ಇರೋದು. ಖುರಾನ್, ಭಗವದ್ಗೀತಾ, ಬೈಬಲ್, ಅಟ್ಲೀಸ್ಟ್ ಈ ರಿಲಿಜಿಯಸ್ ಬುಕ್ನ ಯಾವಾಗಾದರೂ ವರ್ಷಕ್ಕೆ ಒಂದ್ಸಲಿನಾದರೂ ತೆಗೆದು ಓದ್ತೀರಾ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರೆಗ್ಯುಲರ್ಲಿ ರೀಡರ್ಸ್, ಡೈಲಿ ಓದೋರ ಬಗ್ಗೆ ಮಾತಾಡ್ತಿಲ್ಲ. ಬಟ್ ರೀಡಿಂಗ್ ಮಾಡಿದರೆ ಆವಾಗ ಏನು ನಿಮ್ಮ ಮನಸ್ಸಲ್ಲಿ ಫಿಸಿಕಲ್ ಚೇಂಜಸ್ ಆಗುತ್ತೆ ನೀವೇ ಅಬ್ಸರ್ವ್ ಮಾಡಿರ್ತೀರ. ಸೊ ಅದನ್ನು ಇನ್ನೂ ಕಲ್ಟಿವೇಟ್ ಮಾಡ್ಕೊಳ್ಳಿ. ಫಿಫ್ತ್ ಬಂದುಬಿಟ್ಟು ಸ್ಕ್ರೈಬಿಂಗ್, ಅಂದರೆ ಬರೆಯೋದು ಏನಕ್ಕಪ್ಪ ಇಂಪಾರ್ಟೆಂಟ್ ಅಂತ ಅಂದರೆ, ನೀವೇ ನಿಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀರ, ಓದೋದಕ್ಕಿಂತ ಬರೆದು ಅದನ್ನು ಕಲೀರಿ, ಬರೆದು ಕಲಿತ್ರೆ ಅದು ಭಾಳಷ್ಟು ನೆನಪಲ್ಲಿ ಇರುತ್ತೆ. ಆದರೆ ಹೇಳೋದನ್ನು ನಾವು ನಮ್ಮ ಮೇಲೆ ಯಾವಾಗಲೂ ಇಂಪ್ಲಿಮೆಂಟ್ ಮಾಡ್ಕೊಳಲ್ಲ. ಬಟ್ ಇದನ್ನು ನೀವು ಯಾವಾಗ ಇಂಪ್ಲಿಮೆಂಟ್ ನಿಮ್ಮ ಜೀವನದಲ್ಲಿ, ಎಲ್ಲರೂ ಡೈರಿ ಬರೀತಾ ಇದ್ರು ಅಲ್ವಾ ಮೊದಲೆಲ್ಲ, ಆ ಡೈಲಿ ಏನೇನಾಗಿರುತ್ತೋ ರೂಟೀನ್ ಅಂತ ಯಾಕೆ ಬರೀತಾಯಿದ್ರು? ಬಿಕಾಸ್ ದೇ ಫೀಲ್ ದಟ್ ಏನೇನು ಎಮೋಷ್ನಲ್ ಬ್ಲಾಕೇಜಸ್ ಇತ್ತು ಅದನ್ನು ತಮ್ಮ ಮೈಂಡಿಂದ ತೆಗೆದು ಆ ಬುಕ್ಕಲ್ಲಿ ಬರೆದ್ರೆ ದೇ ವಿಲ್ ಫೀಲ್ ರಿಲ್ಯಾಕ್ಸ್ಡ್. ಅದು ಬ್ಲಾಕೇಜಸ್ ಇರ್ತಿರಲಿಲ್ಲ, ಸೊ ದೇ ವಿಲ್ ಬಿ ಹೆಲ್ದಿ. ಅವರು ಎಮೋಷ್ನಲ್ ಬ್ಯಾಗೇಜಸ್ನ ಹೊರಗಡೆ ಹಾಕಿದ ತಕ್ಷಣ ದೇ ಫೀಲ್ ಅದು ಏನಾದರೂ ಒಂದು ವಸ್ತು ಇಲ್ಲ ವಿಷಯ ನಿಮ್ಮ ದೇಹನ ಇಲ್ಲ ನಿಮ್ಮ ಮನಸ್ಸನ್ನು ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾ ಇತ್ತು, ಅದನ್ನು ಹೊರಗಡೆ ಹಾಕಿದರೆ ಹೌ ಯು ವಿಲ್ ಫೀಲ್? ಭಾಳ ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ ಅಲ್ವಾ? ಅದೇ ಕಾನ್ಸೆಪ್ಟ್ ಇದು ಸ್ಕ್ರಿಪ್ಟಿಂಗ್, ರೈಟಿಂಗ್. ನೀವು ಯಾವ ವರ್ಡ್ ಇದಕ್ಕೆ ಕರೆದ್ರೂ ಇದನ್ನು ನೀವು ಮಾಡಿದರೆ ಎಷ್ಟು ಚೇಂಜಸ್ ನಿಮ್ಮ ಜೀವನದಲ್ಲೇ ಆಗುತ್ತೆ, ಯು ವಿಲ್ ಓನ್ಲಿ ಅಬ್ಸರ್ವ್. ಸೊ ದಿಸ್ ಈಸ್ ವೆರಿ ಪವರ್ಫುಲ್ ಟೆಕ್ನಿಕ್ ಟು ರೀಪ್ರೋಗ್ರಾಮ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಬಹಳ ಟ್ರೆಂಡಿಂಗಲ್ಲಿ ಡೋಪಮೈನ್ ಇನ್ಕ್ರೀಸ್ ಮಾಡಲಿಕ್ಕೆ, ಡೋಪಮೈನ್ ಅಂದರೆ ನಿಮ್ಮದು ಹ್ಯಾಪಿ ಹಾರ್ಮೋನ್ಸ್, ಟು ಗೆಟ್ ಔಟ್ ಆಫ್ ದಿಸ್ ವರ್ಕ್ ಸ್ಟ್ರೆಸ್ ಫಾರ್ ಪ್ರೊಫೆಷ್ನಲ್. ಈಗ ಎಂಜಿನಿಯರ್ಸ್
ಬ್ಯಾಂಗ್ಳೂರಲ್ಲಿ ಏನು ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ ವರ್ಕ್ ಶೆಡ್ಯೂಲ್ಸಿಂದ ಬ್ರೇಕ್ ಬೇಕಾಗಿರುತ್ತೆ. ಸೊ ಇಟ್ ಈಸ್ ಕಮ್ಮಿಂಗ್ ಇನ್ ವೆರಿ ಮಚ್ ವೆರಿ ಮಾಡೆಸ್ಟ್ ರೀತಿ ಥೆರಪಿಯಾಗಿ ಕೋಲ್ಡ್ ವಾಟರ್ ಥೆರಪಿ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದಾಗೆ ಟ್ರೆಂಡಿಂಗಲ್ಲಿದೆ ಇವಾಗ. ಸೊ ಈ ಎಲ್ಲ ಸಿಂಪಲ್ ಟೆಕ್ನಿಕ್, ಬಹಳಷ್ಟು ನೀವೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಯಾವುದೇ ಮೆಡಿಸಿನ್ ತೊಗೋಬೇಕಾಗಿಲ್ಲ, ಬಹಳಷ್ಟು ಸಿಂಪಲ್ ಟೆಕ್ನಿಕ್ಕಿಂದ ನಿಮ್ಮ ಆರೋಗ್ಯನ ನಿಮ್ಮ ಈ ಲೈಫ್ ಸ್ಟೈಲ್ ಡಿಸೀಸಸ್ ಏನಿದೆ ಲೈಕ್ ಕ್ರಾನಿಕ್ ಕಂಡೀಷನ್ಸಿಂದ ನೀವು ಬಳಲ್ತಾ ಇರ್ತಿಲ್ಲ, ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಸ್ಟ್ರೆಸ್. ಆ್ಯಂಡ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ರೂಟ್ ಕಾಸ್ ಆ್ಯಂಡ್ ವರ್ಕ್ ಆನ್ ಇಟ್. ಈ ವಿಡಿಯೋದು ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರಲ್ಲಿ ನಾವೇನು ಇವಾಗ ಪ್ರೆಸೆಂಟ್ ಲೈಫಲ್ಲಿ ಟ್ರಾಮಾ ಪೇನ್ ಫೀಲ್ ಮಾಡ್ತೀವಿ, ಅದು ಯಾಕೆ ಆಗುತ್ತೆ, ಈ ಇನ್ನರ್ ಚೈಲ್ಡ್ ಥೆರಪಿ ಅಂದರೆ ಏನು, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ವೇಟ್ ಫಾರ್ ಮೈ ನೆಕ್ಸ್ಟ್ ಚಾಪ್ಟರ್ ಆಫ್ ಸೀರೀಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ಪೇಷನ್ಸಿಂದ ನಾನು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.